ಇದು ಸತ್ಯ ಸಂಗತಿ. ಒಂದಾನೊಂದು ಕಾಲದಲ್ಲಿ ಒಂದು ಕೋಳಿ ಅತ್ಯಂತ ಭಯಾನಕ ಕಥೆಯನ್ನು ಹೇಳಿತು. ಅದು ಎಷ್ಟೊಂದು ಭಯಾನಕವಾಗಿತ್ತೆಂದರೆ ಎಲ್ಲ ಕೋಳಿಗಳ ಪುಚ್ಚಗಳು ನಿಮಿರಿ ನಿಂತಿದ್ದವು. ಕೊನೆಯಲ್ಲಿ ದಿನವಿಡೀ ದುಡಿದು ದಣಿವಾದ ದಿನವಾಗಿತ್ತು. ಕೋಳಿಗಳೆಲ್ಲವೂ ತಮ್ಮ ತಮ್ಮ ಬೆಚ್ಚಗಿನ ಸಣ್ಣ ಹಾಸಿಗೆಯಲ್ಲಿ ಮಲಗಲು ತಯಾರಾಗಿದ್ದವು. ಅವುಗಳಲ್ಲಿ ಒಂದು ಜಾಲಿ ಬಿಳಿಯ ಪುಚ್ಚಗಳ ಕೋಳಿ. ಕಂದು ಬಣ್ಣದ ಕೋಳಿ ಇದೆಲ್ಲವನ್ನೂ ನೋಡುತ್ತಿತ್ತು. ಅದಕ್ಕೆ ವಿಚಿತ್ರವೆನಿಸಿತು, ಯಾಕೆ ಕೋಳಿ ಹೀಗೆ ಮಾಡುತ್ತದೆ ಎಂದು. ಯಾಕೆಂದರೆ ಕೋಳಿ ತನ್ನ ಪುಚ್ಚಗಳನ್ನು ಕಿತ್ತಿಕೊಳ್ಳುವುದು ಭೀಕರವಾದ ಉಪಾಯವಾಗಿರುತ್ತದೆ ಎಂದು ಅದು ತಿಳಿದುಕೊಂಡಿತು. ಶಿವನೇ, ನನಗೆ ಖುಷಿ ಆಯಿತು, ಆ ವಲಸು ಪುಚ್ಚಗಳಿಂದ ಮುಕ್ತಳಾದೆ. ಅದಕ್ಕೆ ತನ್ನ ಮಾತನ್ನು ತಡೆದುಕೊಳ್ಳಲು ಆಗಲಿಲ್ಲ. ಕಂದು ಕೋಳಿ ತನ್ನ ಹಾಸಿಗೆಯಿಂದ ಹಾರಿ ಇತರ ಕೋಳಿಗಳಿಗೆ ಹೇಳಲು ಹೋಯಿತು. ಕೇಳು ಲಿಸಾ, ಈ ಯಕ್ಷಿ ಹತ್ತಿರ ಬಾ, ನನಗೇನು ಹೇಳಬೇಕಾಗಿದೆ. ಆ ಕೆಲಸಕ್ಕೆ ಬಾರದ ಕೋಳಿ ಮಾತನ್ನು ಕೇಳಿದೆಯೇನು? ಅದು ತನ್ನೆಲ್ಲ ಪುಚ್ಚಗಳನ್ನು ಕಿತ್ತಿಕೊಳ್ಳುತ್ತಿದೆ ಅತಿ ಅಂದವಾಗಿ ಕಾಣುವುದಕ್ಕೆ. ಒಂದು ಹುಂಜದಂತೆ ಕೋಳಿ ಪುಚ್ಚಗಳಲ್ಲಿ ಇರಲು ಹೇಗೆ ಸಾಧ್ಯ? ನಾನು ಒಂದು ಹುಂಜದಂತೆ, ಆದರೆ ಅಂತ ಕೋಳಿಯನ್ನು ಇಷ್ಟಪಡುತ್ತಿರಲಿಲ್ಲ. ಹೇಗೆ? ಅದು ವಿಚಿತ್ರವಾಗಿದೆ. ಅದು ಹೇಗೆ ಇರುತ್ತದೆ? ನಾಚಿಕೆಯಿಲ್ಲದ್ದು. ಈ ಜಗತ್ತು ಎಲ್ಲಿಗೆ ಬಂದಿತು? ಹೆಣ್ಣು ಕೋಳಿಯ ಸಲುವಾಗಿ. ಹೇಳು ನನಗೆ, ಇದು ನಿಜ ಅಲ್ಲಂತ? ಓಕ್ ಗಿಡದ ಮೇಲೆ ಕೋಳಿಯ ಮನೆಯ ನಂತರ ಒಂದು ಗೂಗಿಯ ಕುಟುಂಬ ವಾಸಿಸುತ್ತಿತ್ತು. ತಾಯಿ ಗೂಗಿಗೆ ವಿಚಿತ್ರವಾದ ಕಿವಿಗಳು ಇದ್ದವು. ಅವು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದವು. ಮತ್ತೆ ದೊಡ್ಡ ಬಾಯಿ ಇತ್ತು. ಅದು ಎಲ್ಲವನ್ನೂ ಹೇಳಿಬಿಡುತ್ತಿತ್ತು. ಈ ಕೋಳಿಗಳು ಮಾತಾಡುವುದೆಲ್ಲವನ್ನು. ಮನೆ ಬಂದ ಮೇಲೆ ತಾಯಿ ಗೂಗೆ ತಕ್ಷಣ ತಾನು ಕೇಳಿದ ಎಲ್ಲವನ್ನೂ ಹೇಳುತ್ತಿತ್ತು. ಸಣ್ಣ ಗೂಗೆಗಳಿಗೆ ಇದೊಂದು ಹೆದರಿಕೆಯ ಕಥೆಯಾಯಿತು. ಅವು ಹರ್ಷಗೊಂಡವು ಮತ್ತು ಹೆದರಿದ್ದವು. ಆದರೆ ಹೆದರಿದ್ದು ಅಕ್ಕಿ ತನ್ನ ಪುಚ್ಚವನ್ನು ಕಿತ್ತಿಕೊಳ್ಳುತ್ತಿರುವುದಕ್ಕೆ ಮತ್ತೆ ಪುಚ್ಚಗಳಿಲ್ಲದೆ ಸುಂದರವಾಗಿ ಕಾಣುತ್ತವೆ ಎನ್ನುವುದಕ್ಕೆ. ಆದ್ರೆ ಅದು ಹೇಗೆ ಹಾರಬಲ್ಲದು? ಕೋಳಿಗಳು ನಮ್ಮಂತೆ ಹಾರುವುದಿಲ್ಲ ನನ್ನ ಮುದ್ದು ಪುಟ್ಟ ಮರಿ. ಆದರೆ ಪುಚ್ಚಗಳಿಲ್ಲದೆ ಅವಕ್ಕೆ ಚಳಿಯಾಗುತ್ತದೆ ಮತ್ತವಕ್ಕೆ ಮೈ ಹುಷಾರಿಲ್ಲದೆ ಇರಬಹುದು. ಇನ್ನು ಹೇಳು ಅವ್ವ, ಇನ್ನೇನಾದರೂ ಇದೆಯೇ ಕಥೆಯಲ್ಲಿ? ಇಲ್ಲ ಇಲ್ಲ, ತುಂಬಾ ತಡವಾಗಿದೆ ಈಗ. ನೀವು ಮೂವರು ಬೇಗನೆ ಮಲಗಿಬಿಡಿ, ಸರಿಯಾಗಿ ನಿದ್ದೆ ಮಾಡಿ. ನಂತರ ತನ್ನ 3 ಮರಿಗಳಿಗೆ ಅವು ಮಲಗಿದಂತೆ ಮುತ್ತನ್ನು ಕೊಟ್ಟಿತು. ಅವ್ವ ಗೂಗೆ ಇತರ ಗೆಳೆಯರಾದ ಪಾರಿವಾಳಗಳಿಗೆ ತನ್ನ ಕಥೆಯನ್ನು ಹೇಳಲು ಹಾರಿಹೋಯಿತು. ಪಾರಿವಾಳಗಳಿಗೆ ನಾನು ಈ ತಲೆ ಕೆಟ್ಟ ಕೋಳಿಯ ಬಗ್ಗೆ ಹೇಳಬೇಕು. ನಂಗೊತ್ತು ಅವು ನಂಬುವುದಿಲ್ಲ, ಆದರೂ ಹೇಳುತ್ತೇನೆ. ತಾಯಿ ಗೂಗೆ ಪಾರಿವಾಳಗಳಿಗೆ ಕೋಳಿಯ ಬಗ್ಗೆ ಎಲ್ಲವನ್ನೂ ಹೇಳಿತು. ಅವು ಎಲ್ಲವನ್ನೂ ಕೇಳಿದವು. ಕಣ್ಣುರೆಪ್ಪೆ ಬಡಿಯದೇ ಇದ್ದವು. ಅವು ಪ್ರಶ್ನೆಗಳನ್ನು ಕೇಳಲಿಲ್ಲ. ಅವು ತಾಯಿ ಗೂಗೆ ಹೇಳುವುದನ್ನು ಕೇಳಿದವು ಮತ್ತು ನಂಬಿದವು. ತನ್ನೆಲ್ಲ ಪುಚ್ಚಗಳನ್ನು ಕಳೆದುಕೊಂಡು ನಡುಗುತ್ತಿರಬಹುದು. ಇದೊಂದು ಹೊಸ ಸಂಗತಿಯಾಗಿತ್ತು ಪಾರಿವಾಳಗಳಿಗೂ ಸಹ. ಅವು ಕಥೆಗಳನ್ನು ಪ್ರೀತಿಯಿಂದ ಹಂಚಿಕೊಳ್ಳುತ್ತಿದ್ದವು. ಅವು ಎಲ್ಲ ದಿಕ್ಕುಗಳಿಗೆ ಹಾರಿ ಹೋದವು ಈ ಕುತೂಹಲವಾದ ಕಥೆಯನ್ನು ಹೇಳುವುದಕ್ಕೆ. ನಿಮಗೆ ಗೊತ್ತೇ, ಇದು ಸತ್ಯ ಸಂಗತಿ. ಕೋಳಿಗಳು ಕೋಳಿಗಳ ಮನೆಯಲ್ಲಿ ತಮ್ಮೆಲ್ಲ ಪುಚ್ಚಗಳನ್ನು ಕಿತ್ತೊಗೆಯುತ್ತಿವೆ. ಯಾಕೆಂದ್ರೆ ಅವು ಯೋಚಿಸುತ್ತಿವೆ ಇನ್ನೂ ಸುಂದರವಾಗಿ ಕಾಣಬಹುದೆಂದು. ನಿನಗೆ ಗೊತ್ತಾ ಇದು ಸತ್ಯ ಸಂಗತಿ? ಕೋಳಿಗಳು ತಮ್ಮ ಮನೆಯಲ್ಲಿ ಪುಚ್ಚಗಳನ್ನು ಕಿತ್ತೆಸೆಯುತ್ತವೆ, ಹುಂಜಗಳ ಗಮನವನ್ನು ತಮ್ಮೆಡೆ ಸೆಳೆಯುವುದಕ್ಕೆ. ನಿಮಗೆ ಗೊತ್ತೇ, ಇದು ಸತ್ಯ ಸಂಗತಿ. ಕೋಳಿಗಳು ಕೋಳಿಗಳ ಮನೆಯಲ್ಲಿ ತಮ್ಮೆಲ್ಲ ಪುಚ್ಚಗಳನ್ನು ಕಿತ್ತೆಸೆಯುತ್ತವೆ, ಹುಂಜಗಳ ಗಮನವನ್ನು ತಮ್ಮೆಡೆಗೆ ಸೆಳೆಯುವುದಕ್ಕೆ. ಇದೊಂದು ಸಣ್ಣ ಪುಚ್ಚ ಅನೇಕ ಪುಚ್ಚಗಳಾದವು. ಮತ್ತೆ ಒಂದು ಕೋಳಿ ಅನೇಕ ಕೋಳಿಗಳಾದವು. ಮರುದಿನ ಮುಂಜಾನೆ ಆಶ್ಚರ್ಯಗೊಳಿಸುವ ಸುದ್ದಿ ಹುಂಜದ ಕಿವಿಗೆ ಕೇಳಿ ಬಂತು. ಏನೋ ಒಂದು ಸಂಗತಿಯನ್ನು ನಾನು ನಿನಗೆ ಹೇಳಬೇಕಾಗಿದೆ. ನೀನದನ್ನು ನಿಜವಾಗಿಯೂ ನಂಬಲಾರೆ, ಆದರೆ ಅದು ಸತ್ಯ ಸಂಗತಿ. 3 ಕೋಳಿಗಳು ತಮ್ಮ ಪುಚ್ಚಗಳನ್ನು ಕಿತ್ತಿ ಎಸೆದಿವೆ. ನಾನಿದನ್ನು ಬೇರೆಯವರಿಂದ ಕೇಳಿದ್ದೇನೆ. ಅವು ಒಂದು ಹುಂಜವನ್ನು ಪ್ರೀತಿಸುತ್ತಿವೆ ಎಂದು. ನಾನಿದನ್ನು ಮೊದಲೇ ಯಾಕೆ ಕೇಳಲಿಲ್ಲ? ಏನಾಗಬಹುದು ಚಳಿಗಾಲದ ಸಮಯದಲ್ಲಿ ಅವುಗಳಿಗೆ ಪುಚ್ಚಗಳೇ ಇಲ್ಲ ಎಂದರೆ? ಎಲ್ಲ ಕಡೆಗೂ ಕೋಳಿಗಳು ಪುಚ್ಚಗಳನ್ನು ಕಿತ್ತೆಸೆಯುವಂತಹ ಸುದ್ದಿಯು ಕೇಳಿ ಬರುತ್ತಿತ್ತು. ಕಥೆಯು ಒಂದು ಕೋಳಿ ಮನೆಯಿಂದ ಇನ್ನೊಂದು ಕೋಳಿ ಮನೆಗೆ, ಒಂದು ಸಾಗಾಣಿಕೆ ಕೇಂದ್ರದಿಂದ ಮತ್ತೊಂದು ಸಾಗಾಣಿಕೆ ಕೇಂದ್ರ ತನಕ, ಅಂತಿಮವಾಗಿ ದೇಶದ ಎಲ್ಲೆಡೆಗೆ, ಮತ್ತೆ ಕೊನೆಯಲ್ಲಿ ಯಾವ ಕೋಳಿ ಮನೆಯಿಂದ ಈ ಸುದ್ದಿ ಹೊರಬಿದ್ದಿತ್ತೋ ಆ ಮನೆಗೆ ಬಂದು ತಲುಪಿತು. 3 ದುಃಖಿತ ಕೋಳಿಗಳು ಒಂದು ಹುಂಜದಿಂದ ವಂಚಿತ ಆಗಿವೆ.
ಅದರ ಹೃದಯ ಗೆಲ್ಲಲು ಅವು ತಮ್ಮ ಪುಚ್ಚಗಳನ್ನು ಕಿತ್ತಿ ಎಸೆಯತೊಡಗಿದವು, ಯಾರನ್ನು ಹುಂಜ ಹೆಚ್ಚು ಪ್ರೀತಿಸುತ್ತದೆ ಎಂದು. ಮತ್ತಿದು ಎಲ್ಲ ಪುಚ್ಚಗಳು ಮುಗಿಯುವವರೆಗೆ ಮುಂದುವರಿಯಿತು. ನೀವಿದನ್ನು ನಂಬುತ್ತೀರಾ? ಆದರೆ ಇದು ಸತ್ಯ ಸಂಗತಿ. ಅಂತಿಮವಾಗಿ ಒಂದು ಸಣ್ಣ ಪುಚ್ಚವನ್ನು ಕಳೆದುಕೊಂಡಿದ್ದ ಜಾಲಿ ಬಿಳಿ ಕೋಳೆ ಇದನ್ನು ಕೇಳಿಸಿಕೊಂಡಿತು. ಅದಕ್ಕೆ ಅರ್ಥವಾಗಲಿಲ್ಲ ಈ ಕತೆ ಎಲ್ಲಿಂದ ಬಂದಿತ್ತೆಂದು. ಅದು ಖಿನ್ನವಾಯಿತು, ಮನ ಸೋತು ಬಿಟ್ಟಿತು. ಮತ್ತೆ ಹೇಳಿತು, ಏನು ನಡೆಯುತ್ತಿದೆ? ನಂಬುದಕ್ಕೆ ಆಗ್ತಾ ಇಲ್ಲ. ಕೋಳಿಗಳು ಎಂದೂ ತಮ್ಮ ಪುಚ್ಚಗಳನ್ನು ಕಿತ್ತಿ ಒಗೆಯಬಾರದು. ನಾನು ಒಂದು ಸಲ ಕಿತ್ತಿ ಒಗೆದಿದ್ದೆ ಹೊಲಸಾದ ಪುಚ್ಚವನ್ನು. ಈ ಕಥೆಯನ್ನು ರಹಸ್ಯವಾಗಿ ಇಡಬಾರದು. ನಾವು ಜಾಗೃತಿಯನ್ನು ಹರಡಬೇಕು. ನಾವಿದನ್ನು ಪ್ರಸಾರ ಮಾಡಬೇಕು. ಕೋಳಿ ಸಾಗಾಣಿಕೆ ದೂರದರ್ಶನದ ವಾರ್ತೆಗಳಲ್ಲಿ. ವಾರ್ತೆ ಎಲ್ಲೆಡೆ ಪ್ರಸಾರವಾಯಿತು. ದಿನಪತ್ರಿಕೆಗಳಲ್ಲಿ ಓದಿದರು, ದೂರದರ್ಶನದಲ್ಲಿ ನೋಡಿದರು. ಸುದ್ದಿಯು ತುಂಬಾ ತೊಂದರೆ ಮಾಡುವಂಥದ್ದು. ನನಗೆ ಗೊತ್ತಿಲ್ಲ ನಮ್ಮ ಕೋಳಿ ಮನೆಯಲ್ಲಿ ಸುದ್ದಿ ವಾಹಿನಿ ಇದೆ ಎಂದು. ಕರೆ ಅಂದ್ರೆ ಏನು? ಇಂಥ ಸಂಗತಿ ನಿನಗೆ ಹೇಗೆ ಗೊತ್ತಿಲ್ಲ? ಕ್ಷಮಿಸು, ನನಗೆ ಗೊತ್ತಿಲ್ಲ. ಕೋಸದು ಅಂತಾರೇನು? ಏನದು ಕೋಸದು? ಸಿಸಿಟಿವಿ ಅಂದ್ರೆ ಕೋಳಿಗಳ ಸಹಕಾರದ ದೂರದರ್ಶನ. ಅದು ತುಂಬಾ ಪ್ರಸಿದ್ಧವಾಗಿದೆ. ಅದರಂತೆ ಕಥೆಯು ಮುಂಜಾನೆ ಸಮಾಚಾರ ಪತ್ರಿಕೆಗಳಲ್ಲಿ ಬಂದಿತು. ಪ್ರತಿಯೊಬ್ಬರೂ ಕಥೆಯನ್ನು ಓದಿದರು. 3 ಕೋಳಿಗಳ ಬಗೆಗಿನ ಕಥೆಯನ್ನು. 3 ಕೋಳಿಗಳು ಒಂದೇ ಹುಂಜವನ್ನು ಪ್ರೀತಿಸಿ ನಿರಾಶೆ ಆಗುವುದನ್ನು. ಅವು ತಮ್ಮೆಲ್ಲ ಪುಚ್ಚಗಳನ್ನು ಕಿತ್ತಿ ಎಸೆದಿದ್ದವು. ಮತ್ತೀಗ ಚಳಿಯಲ್ಲಿ ಹೆಪ್ಪುಗಟ್ಟುತ್ತಿವೆ. ಪುಚ್ಚಗಳು ಅವುಗಳನ್ನು ರಕ್ಷಿಸುತ್ತಿದ್ದವು, ಆದರೆ ಅವುಗಳಿಲ್ಲದೆ ಅವೀಗ ತುಂಬಾ ರೋಗಿಗಳಾಗಿವೆ. ಮತ್ತೆ ಆದಷ್ಟು ಬೇಗನೆ ಎಲ್ಲವೂ ಈ ಕೋಳಿಗಳ ಬಗ್ಗೆನೇ ಮಾತಾಡುತ್ತಿದ್ದವು. ಅವೆಷ್ಟು ಪ್ಯಾಲಿಗಳೆಂದು, ಅವು ತಮ್ಮ ಪುಚ್ಚಗಳನ್ನು ಕಿತ್ತಿ ಎಸೆದಿವೆ ಎಂದು. ಇದೆಲ್ಲ ನನ್ನಿಂದಾಗಿ. ನಾನು ಸುಳ್ಳನ್ನು ಹೇಳಬಾರದಾಗಿತ್ತು. ನಾನು ನೆನಪಿಟ್ಟುಕೊಳ್ಳುತ್ತೇನೆ. ಎಂದು ಸುಳ್ಳನ್ನು ಇನ್ನು ಮುಂದೆ ಹೇಳುವುದಿಲ್ಲ. ನಾನಿವಾಗ ಮಹತ್ವವಾದ ಪಾಠವೊಂದನ್ನು ಕಲಿತಿರುವೆ. ಅದು ಹೇಳಿತು. ಸುಳ್ಳು ಅರ್ಧ ಜಗತ್ತಿಗೆ ಹರಡುತ್ತದೆ. ಸತ್ಯ ಹೊರಬರುವ ಮೊದಲೇ ಕಂದು ಕೋಳಿ ಅಮೂಲ್ಯವಾದ ಪಾಠವನ್ನು ಕಲಿಯಿತು. ಆದ್ದರಿಂದ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಯಾವುದೇ ಕಥೆಯನ್ನು, ಮಾತುಗಳನ್ನು ಹೇಳುವ ಮೊದಲು ಏನು ಹೇಳುತ್ತಿದ್ದೇವೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಸಡಿಲವಾದ ಮಾತಿನಿಂದ ನಾವೆಂದೂ ತಡೆಯದ, ಬದಲಾಗದ ಸಂಗತಿ ಘಟಿಸುತ್ತದೆ. ಹೇಗೆ ಒಂದು ಪುಚ್ಚ ಅನೇಕ ಪುಚ್ಚಗಳಾಗಿ ಬದಲಾದವು, ಒಂದು ಕೋಳಿ 3 ಕೋಳಿಗಳಾದವು. ಕತೆ ಕಾಲ್ಪನಿಕವಿರಬಹುದು, ಆದರೆ ಕೋಳಿ ಹೇಳಿತು ಇದೆಲ್ಲವೂ ಸತ್ಯ ಸಂಗತಿ ಎಂದು.